ಹಾಯ್ ಹಲೋ ನಮಸ್ಕಾರ ರೀ. ಸೊ ಈ ಮ್ಯಾಂಗೋ ಸೀಸನ್‌ದಲ್ಲಿ ನೀವು ಮಿಸ್ ಮಾಡ್ದ ಈ ಮಾವಿನ ಹಣ್ಣಿನ ಸ್ವೀಟ್‌ನ ಮಾಡ್ಕೊಂಡು ತಿನ್ಬೇಕು ನೋಡ್ರಿ. ಭಾರಿ ಮಸ್ತ್ ಇರುತ್ತೆ. ಹಾಗೆ ಕೂಡ ಮಾಡೋಕ್ಕೂ ತುಂಬ ಈಸಿ. ಅದು ಏನಪ್ಪ ಅಂತಂದ್ರೆ ಮದುವೆ ಮನೆಗಳಲ್ಲೆಲ್ಲ ಮಾಡ್ತಾರೆ ನೋಡ್ರಿ. ಮ್ಯಾಂಗೋ ಹೋಳ್ಗೆನ ಇವತ್ತಿನ ದಿನ ನಿಮ್ಗೆ ತೋರ್ಸಾಕತ್ತೀನಿ ಮಾಡಿ. ಸೊ ತುಂಬ ಚೆನ್ನಾಗಿ ಬಂದೈತಿ. ಹಾಗೆ ಕೂಡ ನೀವು ಈ ಹೋಳ್ಗೆನ ಕಣ್ಣು ಮುಚ್ಕೊಂಡು ಹೋಳಿಗೆ ಮಾಡ್ಕೋಬೋದು ನೋಡ್ರಿ. ಅಷ್ಟು ಸರಳವಾಗಿ ಈಸಿಯಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಇವತ್ತಿನ ದಿನ ನಿಮ್ಗೆ ಮ್ಯಾಂಗೋ ಹೋಳ್ಗೆನ ಮಾಡಿ ತೋರ್ಸಾಕತ್ತೀನಿ. ಸೊ ಮಿಸ್ ಮಾಡ್ದೆ ನೀವು ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಬನ್ರಿ ಇವಾಗ ನಾನು ಮ್ಯಾಂಗೋ ಹೋಳ್ಗೆನ ಯಾವ ರೀತಿ ಹೆಂಗೆ ಮಾಡೋದಂತ ತೋರಿಸ್ತೀನಿ. ಸೊ ಮೊದಲದಾಗಿ ನಾನಿಲ್ಲಿ ಒಂದು 2 ಕಪ್ನಷ್ಟು ನಾನು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿನ, ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಇದನ್ನು ಮೊದಲೇ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ರಿ. ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಒಂದು 2 ಚಮಚದಷ್ಟು ನಾನು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಹಿಟ್ಟನ್ನು ಸಾಫ್ಟಾಗಿ ನಾವು ಕಲಿಸ್ಕೊಳ್ಬೇಕಾಗತ್ತೆ. ಈ ಮಾಮೂಲಿ ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊತೀರಿ ನೋಡ್ರಿ, ಅದಕ್ಕಿಂತ ಸ್ವಲ್ಪ ಇನ್ನೂ ಸಾಫ್ಟಾಗಿ ಸ್ವಲ್ಪ ತಿಳುವಾಗಿ ಕಲಿಸ್ಕೋಬೇಕಾಗತ್ತೆ. ತಿಳುವಂದ್ರೆ ಭಾರಿ ತಿಳುವಲ್ರಿ, ಮತ್ತು ಸ್ವಲ್ಪ ಮೀಡಿಯಮ್ ಆಗಿ ಕಲಿಸ್ಕೋಬೇಕಾಗತ್ತೆ. ಮೊದಲ ತಿಳು ಅಂದ್ಬಿಟ್ಟೇನಂತಂದ್ರೆ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರಿ ಮತ್ತು ಹಿಟ್ಟು ಕೆಟ್ಟಬಿಡುತ್ತೆ, ಆಮೇಲೆ ನನಗೆ ಬೈಬೇಡ್ರಿಪ್ಪ. ಸೊ ಇವಾಗ ನೋಡಿದ್ರಲ್ಲ ಹಿಟ್ಟನ್ನು ಕಲಸಿಟ್ಕೊಂಡು ಒಂದು ಮ್ಯಾಲ್ಗಡೆ ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ. ಸೊ ಈ ಕಡೆ ಮ್ಯಾಂಗೋನ ತೊಗೊಂಡಿದ್ದೀನಿ ನೋಡಿರಿ. ಸೊ ಇವಾಗ ಈ ಮಾವಿನ ಹಣ್ಣನ್ನು ತೊಳೆದು ಇಟ್ಕೊಂಡಿದ್ದೆ. ಸೊ ಇವಾಗ ಅದನ್ನ ಮೇಲ್ಗಡೆದ ಸಿಪ್ಪಿನ ತಕ್ಕೊಳ್ಳಾಕತ್ತೀನಂತೆ. ಸೊ ನಿಮ್ಗೆ ಈ ರೀತಿ ಹಿಂಗೆ ತಕ್ಕೊಳಕ್ಕೆ ಆಗಂಗಿಲ್ಲಪ್ಪ ಅಂತಂದ್ಬಿಟ್ರೆ ನೀವು ಹಂಗೆ ಕಟ್ ಮಾಡ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ಒಳಗಡೆ ಹಣ್ಣನ್ನು ತಕೊಂಡು ಇಟ್ಕೋಬೋದು ನೋಡಿರಿ. ಸೊ ಅಂದರೆ ಈ ಮೇಲ್ಗಡೆದು ಹಿಂಗೆ ರೀತಿ ಸಿಪ್ಪೆ ತೆಗೆದು ಇಟ್ಕೊಳ್ಳೋದ್ರಿಂದ ಹಣ್ಣನ್ನ ಕಟ್ ಮಾಡ್ಕೊಳ್ಳೋಕೆ ತುಂಬ ಸರಳವಾಗಿ ಬರುತ್ತಲ್ಲ. ಸೊ ಹಾಗಾಗಿ ಸೊ ಇವಾಗ ಹಣ್ಣನ್ನು ಪೀಸನ್ನ ಚಂದಾಗ ನೀಟಾಗಿ ಕಟ್ ಮಾಡಿ ಒಂದು ಪ್ಲೇಟ್ಗೆ ಹಾಕೊಂಡು ಇಟ್ಕೋತೀನಿ ನೋಡಿರಿ. ಇವಾಗ ನಾನು ಒಂದು 4 ಹಣ್ಣನ್ನು ನಾನು ಕಟ್ ಮಾಡಿ ಇಟ್ಕೊಳ್ಳಾಕತ್ತೀನಿ. ಸೊ ಈ 4 ಹಣ್ಣಲ್ಲೇ ನೀವು ಒಂದು 10ರಿಂದ ಒಂದು 12 ಹೋಳಿಗೆ ಮಾಡ್ಬೋದು ನೋಡಿರಿ. ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಒಂದು 12 ಹೋಳಿಗೆ ಮಾಡ್ಕೋಬೋದು. ಸೊ ನಿಮ್ಮ ಮನೇಲಿ ಕ್ವಾಂಟಿಟಿ ನೋಡ್ಕೊಂಡು ನೀವು ಮಾವಿನ ಹಣ್ಣನ್ನ ತೊಗೋಬೋದು. ಸೊ ಇವಾಗ ಒಂದು ಕಪ್ನಷ್ಟು ಕಾಯಿ ತುರಿನ ತುರಿದು ಇಟ್ಕೊಂಡಿದ್ದೆ. ಸೊ ಇವಾಗ ನೋಡಿರಿ ಕಾಯಿ ತುರಿನೂ ರೆಡಿ ಆಗೈತಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿನ ಹಾಕ್ಕೊಳ್ಳಾಕತ್ತೀನಿ. ಸೊ ಇವಾಗ ಇದಕ್ಕೆ ಒಂದು 2 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ಳಾಕತ್ತೀನಿ. ಹಾಗೆ ಏಲಕ್ಕಿನ ಹಾಕ್ಕೊಂಡ್ಬಿಟ್ರೆ ಅದು ಕಾಳು ಚಂತಗೆ ಸಣ್ಣ ಆಗಂಗಿಲ್ಲ. ಸೊ ಹಾಗಾಗಿ ಇವಾಗ ಇದಕ್ಕೆ ಮಿಕ್ಸಿಗೆ ಹಾಕ್ಕೊಳ್ಳಾಕತ್ತೀನಿ. ಪೂರ್ತಿ ಸ್ವಲ್ಪ ನೈಸ್ ಆಗೈತಿ, ಅಂದರೆ ಜಾಸ್ತಿ ನೈಸ್ ಬರಂಗಿಲ್ಲ ರೀ, ಸ್ವಲ್ಪ ನೈಸಾಗಿರ್ತೈತಿ. ಸೊ ಜಾಸ್ತಿ ನೈಸಾಗಿ ಅಂದರೆ ತುರಿದ್ಬಿಟ್ಟು ಇಟ್ಕೊಂಡಿರ್ತೀವಲ್ಲ. ಸೊ ಹಾಗಾಗಿ ಅದೇ ಮಿಕ್ಸಿ ಜಾರಿಗೆ ನಾನು ಮ್ಯಾಂಗೋ ಹಣ್ಣನ್ನು ಹಾಕ್ಕೊಂಡ್ಬಿಟ್ಟು ಕಟ್ ಮಾಡಿದ್ದು ಅದನ್ನು ಚಂದಾಗ ನಾನು ಪೇಸ್ಟ್ ಮಾಡಿ ಇಟ್ಕೊಳ್ಳಾಕತ್ತೀನಿ ನೋಡಿರಿ. ಸೊ ನೋಡಿದ್ರಲ್ಲ ಈ ರೀತಿ ಪೂರ್ತಿ ನೈಸಾಗಿ ನೀವು ರುಬ್ಕೊಂಡು ಬರ್ರಿ. ಇವಾಗ ನಾನು ಒಂದು ಬಾಳಿಗೆಗೆ ಬಿಸಿಗೆ ಇಟ್ಕೊಂಡ್ಬಿಟ್ಟು ಈ ರುಬ್ಬಿದ ಹಣ್ಣನ್ನು ಹಾಕ್ಕೊಳ್ಳಾಕತ್ತೀನಿ ನೋಡಿರಿ. ಸೊ ಇದು ಹಣ್ಣು ಹಾಕ್ಕೊಂಡ್ಬಿಟ್ಟು ಈ ಹಣ್ಣಿಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕು ನೋಡಿರಿ. ಅಲ್ಲಿವರೆಗೂ ಒಂದು 2 ನಿಮಿಷ ಸ್ವಲ್ಪ ನೀವು ಕೈ ಬಿಡಲ್ಲ ಹಿಂಗೆ ಸ್ವಲ್ಪ ಸೌಟಿಂದ ಕೈ ಆಡಿಸ್ತಾ ಇದ್ರಿ. ಆಮೇಲೆ ತುರಿದಿಟ್ಕೊಂಡಿದ್ದಂಥ ಮಿಕ್ಸಿ ಮಾಡಿಟ್ಕೊಂಡಿದ್ದು ನೋಡಿರಿ ಕಾಯಿ ತುರಿನ ಅದನ್ನ ಇದ್ರೊಳಗಡೆ ಹಾಕ್ಕೊಳ್ಳಾಕತ್ತೀನಂತ. ಸೊ ಹಾಕ್ಕೊಂಡ್ಬಿಟ್ಟು ಸೌಟಿಂದ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ತಾ ಇದ್ದೀನಿ. ಒಂದು 2ರಿಂದ ಒಂದು 3 ನಿಮಿಷ ಸ್ವಲ್ಪ ಬಿಸಿ ಆಗಬೇಕು. ಇವಾಗ ಇದಕ್ಕೆ ನಾನು ಸಿಹಿಗೆ ನಾನು 1 ಕಪ್ನಷ್ಟು ಬೆಲ್ಲನ ಹಾಕ್ಕೊಳ್ಳಾಕತ್ತೀನಿ. ಸೊ ಬೆಲ್ಲ ಸ್ವಲ್ಪ ಜಾಸ್ತಿ ಇಷ್ಟಪಡೋರಾಗಿದ್ದರೆ ನೀವು ಇನ್ನೂ ಸ್ವಲ್ಪನೂ ಹಾಕ್ಕೋಬೋದು. ನೋಡ್ಕೊಂಡ್ಬಿಟ್ಟು ನಾನು ಹಾಕ್ಕೊಳ್ತೀನಂತ. ಇನ್ನು ಸ್ವಲ್ಪ ಅರ್ಧ ಕಪ್ನಷ್ಟು ಲಾಸ್ಟಿಗೆ ನಾನು ಹಾಕ್ಕೊಳ್ತೀನಿ. ಸೊ ಇವಾಗ ಇದು ಪೂರ್ತಿ ಚೆನ್ನಾಗಿ ಬೆಲ್ಲ ಎಲ್ಲ ಕರಗೈತಲ್ರಿ. ಸೊ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾನು ಸಣ್ಣ ರವೆ ಅಂದರೆ ಚಿರೋಟಿ ರವೆನ ಹಾಕ್ಕೊಳ್ಳಾಕತ್ತೀನಿ. ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ನೋಡಿರಿ. ಸ್ವಲ್ಪ ಇದು ಪೂರ್ತಿ ಮಿಕ್ಸ್ ಆಗ್ತಿದ್ದಂಗೆ ನಾವು ಇದಕ್ಕೆ ಒಂದೊಂದು 2 ಚಮಚದಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ನಾವು ಇದಕ್ಕೊಂದು ಟೋಟಲಾಗಿ ಒಂದು 4 ಚಮಚದಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಸಿಹಿಗೆ ನಾನು ಒಂದು ಅರ್ಧ ಕಪ್ನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ನಾನು ಸ್ವಲ್ಪ ಜಾಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ವಿಡಿಯೋದಲ್ಲಿ ಬಂದಿಲ್ಲ. ಸೊ ತುಪ್ಪ ಹಾಕಿ ನಾನು ಇದನ್ನು ಮಾಡಿದ್ದು. ಸೊ ಒಂದು 4 ಚಮಚದಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ನೀವು ಚೆನ್ನಾಗಿ ಹಿಂಗೆ ತಳ ಎಲ್ಲ ಬಿಡುವವರೆಗೂ ನೀವು ಮಾಡ್ಕೊಂಡ್ರಂದ್ರೆ ಈ ರೀತಿ ಗಟ್ಟಿಯಾಗಿ ಬರುತ್ತೆ ನೋಡಿರಿ. ಸ್ವಲ್ಪ ತಣ್ಣಗಾಗಕ್ಕೆ ಬಿಡೋಣ ಅಂತ. ತಣ್ಣಗಾಯ್ತಂತಂದ್ರೆ ಹೂರಣ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬಂದಿರುತ್ತೆ. ಅಂದರೆ ಬೇಳೆ ಹೋಳಿಗೆ ಮಾಡುವಾಗ ಹೂರಣ ಯಾವ ರೀತಿ ನೀವು ರೆಡಿ ಮಾಡ್ಕೊಂಡಿರ್ತೀರಿ ನೋಡಿರಿ, ಅದೇ ರೀತಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ. ಅಂದರೆ ಹಿಟ್ಟಲ್ಲಿ ಆರಾಮಾಗಿ ತುಂಬ್ಕೊಂಡು ಮಾಡ್ಕೋಬೋದು ನೋಡಿರಿ. ಹೋಳಿಗೆ ಲಟ್ಸೋಕ್ಕೂ ತುಂಬ ಈಸಿಯಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ಈ ರೀತಿ ಹೂರ್ಣದ ಉಂಡೆಗಳನ್ನಾಗಿ ಮಾಡಿ ಇಟ್ಕೊಳಕತ್ತೀನಿ ನೋಡಿರಿ. ಸೊ ಈ ರೀತಿ ಹೂರ್ಣದ ಉಂಡೆಗಳನ್ನ ಮಾಡಿ ಇಟ್ಕೊಳ್ರಿ, ಅಂದರೆ ನಿಮ್ಗೆ ತುಂಬ ಸರಳವಾಗಿ ಬರುತ್ತೆ. ಸೊ ಹಾಗಾಗಿ ಈ ರೀತಿ ಮಾಡಿ ಇಟ್ಕೊಳತ್ತಿದ್ದೀನಿ ಎಲ್ಲನೂ. ಇವಾಗ ಈ ಕಡೆ ಹಿಟ್ಟನ್ನು ಕೂಡ ತುಂಬ ಚೆನ್ನಾಗಿ ಸಾಫ್ಟಾಗಿ ನೆನೆದೈತಿ. ಒಂದು ಅರ್ಧ ಗಂಟೆ ನೆನೆಯಿತು ನೋಡಿರಿ ಇದು ಹಿಟ್ಟು. ಸೊ ಇವಾಗ ಈ ಹಿಟ್ಟನ್ನು ಇನ್ನೂ ಸ್ವಲ್ಪ ಚೆನ್ನಾಗಿ ನಾವು ಮಿಚ್ಕೊಳ್ಳಾಕತ್ತೀನಿ ನೋಡಿರಿ. ಸ್ವಲ್ಪ ಅದೇನು ಹೂರಣ ತೊಗೊಂಡಿದ್ದೆ ನೋಡಿರಿ, ಅದಕ್ಕಿಂತ ಸ್ವಲ್ಪ ಕಡಿಮೆ ಸೈಜಲ್ಲಿ ನಾನು ಹಿಟ್ಟನ್ನು ತೊಗೊಳಕತ್ತೀನಿ. ನೋಡಿದ್ರಲ್ಲ ಈ ರೀತಿ ಇದೇ ಸೈಜಿಗೆ ನೀವು ಉಳ್ಳೆಗಳನ್ನ ತೊಗೋಬೇಕಾಗತ್ತೆ, ಹಿಟ್ಟಿನ ಕಣಕನ. ಇವಾಗ ಏನು ಹೋಳಿಗೆ ಶೀಟ್ ಏನಿರುತ್ತಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ರೀತಿ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಅಂತ. ಈ ರೀತಿ ಸ್ಪ್ರೆಡ್
ಸ್ಪ್ರೆಡ್ ಮಾಡಿಕೊಂಡು ಮಧ್ಯ ಹೂರಣ ಇಟ್ಕೊಂಡು ಲಾಸ್ಟಿಗೆ ಹೆಜ್ಜೆರ್ ಏನಿರುತ್ತಲ್ಲ ಇದನ್ನೆಲ್ಲನೂ ಈ ರೀತಿ ಹಿಂಗೆ ಫೋಲ್ಡ್ ಮಾಡ್ತಾ ಬಂದ್ರೆ ಅಂತಂದ್ರೆ ನಿಮಗೆ ತುಂಬ ಚೆನ್ನಾಗಿ ಈಸಿಯಾಗಿ ತುಂಬಿಕೊಳ್ಳುವಂಥ ಮೆಥಡ್ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಕೈಲಿಂದ ಹಾಗೆ ತುಂಬ್ಕೊಳ್ತಾರೆ, ಬಟ್ ಅದು ಹಿಟ್ಟು ಮತ್ತು ಹೂರಣ ಎಲ್ಲ ಕೈಗೆಲ್ಲ ಅಂಟ್ಕೊಂಡು ಬಿಡುತ್ತೆ, ಕರೆಕ್ಟಾಗಿ ನೀಟಾಗಿ ಬರೋಂಗಿಲ್ಲ. ಈ ಕಡೆ ಹಿಂಗೆ ಜಾಸ್ತಿ ಹಿಟ್ಟಿನ ಬರುತ್ತಲ್ಲ, ಯಾವ ಕಡೆ ತಿಳು ಭಾಗ ಬಂದಿರುತ್ತೆ ನೋಡ್ರಿ ಹೂರಣ ಕಾಣಿಸ್ತಿರುತ್ತಲ್ಲ, ಆ ಕಡೆ ಸ್ವಲ್ಪ ಅದೇ ಲೇಯರ್ನ ಮಡಿಚಿ ಹಾಕೊಂಡ್ಬಿಟ್ರಿ ಅಂತಂದ್ರೆ ಕರೆಕ್ಟಾಗಿ ಬರುತ್ತೆ. ಸೊ ನೋಡಿದ್ರಲ್ಲ, ಈ ರೀತಿ ನಾನು ತುಂಬಿಕೊಂಡು ಒಂದೊಂದೇ ತುಂಬ್ಕೊಂಡ್ಬಿಟ್ಟು ನಾನು ರೆಡಿ ಮಾಡಿ ಇಟ್ಕೊಳ್ತೀನಿ ಅಂತ. ಅಂದರೆ ನಿಮಗೆ ಲಟ್ಸೋಕೆ ತುಂಬ ಈಸಿಯಾಗಿ ಬೇಗನೆ ಆಗುತ್ತೆ ನೋಡಿರಿ. ಈ ರೀತಿ ಎಲ್ಲನೂ ತುಂಬ್ಕೊಂಡು ಇಟ್ಕೊಂಡು ಆದಮೇಲೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ವಿ ನೋಡಿರಿ, ಹೂರ್ಣನ ತುಂಬಿ ಇಟ್ಕೊಂಡಿದ್ದು. ಸೊ ಅದನ್ನು ಈ ರೀತಿ ಕೈಲಿಂದ ಈ ರೀತಿ ಸ್ವಲ್ಪ ತಟ್ಟೋಣಂತ. ಈ ರೀತಿ ನಿಮ್ಗೆ ಸಣ್ಣ ರೌಂಡಾಗಿ ಶೇಪ್ ಬೇಕಂತಂದರೆ ಕೈಲಿಂದ ತಟ್ಟಿ ಅಷ್ಟು ಹಾಕೋಬೋದು, ಚಿಕ್ಕದಾಗಿ ಬೇಕಂತ ಸ್ವಲ್ಪ ದೊಡ್ಡದಾಗಿ ನಾನು ಮಾಡ್ಕೊಳ್ಳಾಕತ್ತೀನಿ. ಸೊ ಲತ್ತಗುಣಿ ತೊಗೊಂಡ್ಬಿಟ್ಟು ಅದರ ಸಹಾಯದಿಂದ ನಾವು ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡೋಕೆ ಹೋಗ್ಬೇಡ್ರಿ, ನಿಧಾನಕ್ಕೆ ನೀವು ಲಟ್ಟಿಸ್ಕೊಳ್ಬೇಕಾಗತ್ತೆ ನೋಡಿರಿ. ಜಾಸ್ತಿ ಕಸುವಾಗಿ ಲಟ್ಟಿಸ್ಬಿಟ್ರಂದ್ರೆ ಹೂರ್ಣ ಹೊರಗಡೆ ಬಂದು ಕಟ್ಟಾಗತ್ತೆ. ಸೊ ಹಾಗಾಗಿ ನೋಡಿದ್ರಲ್ಲ, ಇವಾಗ ಲತ್ತಗುಣಿ ಸಹಾಯದಿಂದ ತುಂಬ ಚೆನ್ನಾಗಿ ಈಸಿಯಾಗಿ ಲಟ್ಟಿಸ್ಕೊಂಡಿದ್ದೀನಿ. ಎಷ್ಟು ದೊಡ್ಡದಾಗಿ ಬಂದೈತಿ. ಒಂದು ಹಂಚು ಬಿಸಿ ಆಗೈತಿ. ಸೊ ಹಂಚು ಮೇಲೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಹೋಳಿಗೆ ಶೀಟನ್ನು ಹಾಕಿ ನಿಧಾನಕ್ಕೆ ತಕ್ಕೊಂಡ್ರಂತಂದ್ರೆ ಹೋಳಿಗೆ ನೀಟಾಗಿ ಬಂದಿರುತ್ತೆ ನೋಡಿರಿ. ಸೊ ನೋಡಕತ್ತಿರಲ್ಲ ಎಷ್ಟು ತುಂಬ ಚೆನ್ನಾಗಿ ಬಂದೈತಿ. ಈ ರೀತಿ ಹೋಳಿಗೆ ಕಲರ್ ಎಲ್ಲನೂ ಹಿಂಗೆ ಚೇಂಜ್ ಆಗ್ತಿರುವಾಗ ಒಂದು ಚಮಚದಷ್ಟು ತುಪ್ಪನ ಹಾಕ್ಕೊಳತ್ತೀನಿ. ತುಪ್ಪ ಅಥವಾ ಬೇಡ ಅನ್ನೋರಾಗಿದ್ದರೆ ಎಣ್ಣೆ ಕೂಡ ಹಾಕೋಬೋದು. ತುಪ್ಪ ಹಾಕೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಸೊ ಇವು ಹೊಳಿಸಿ ಹಾಕ್ಕೊಂಡ್ಬಿಟ್ಟು ಎರಡೂ ಸೈಡಿಂದ ಚೆನ್ನಾಗಿ ನಾವು ಬೇಯಿಸ್ಕೊಂಡು ಇನ್ನೂ ಸ್ವಲ್ಪ ಮೇಲ್ಗಡೆ ತುಪ್ಪನ ಹಾಕ್ಕೊಂಡ್ಬಿಟ್ಟು ಬೇಯಿಸ್ಕೊಂಡ್ರೆ ಅಂತಂದ್ರೆ ಹೋಳಿಗೆ ತುಂಬ ಚೆನ್ನಾಗಿ ಹಾಗೆ ಲೇಯರ್ ಭರಿತವಾಗಿ ಬರುತ್ತೆ ನೋಡಿರಿ. ಉಬ್ಬತ್ತ ಹೋಳಿಗೆ ಅಷ್ಟು ತುಂಬ ಸಾಫ್ಟಾಗಿ ಬಂದಿರುತ್ತೆ, ಅಂದ್ರೆ ಹೊಳಿಸಿ ಹಾಕೋಕ್ಕೂ ಆಗ್ತಿರಂಗಿಲ್ಲ, ಅಷ್ಟು ಸಾಫ್ಟಾಗಿ ಇರುತ್ತೆ ನೋಡಿರಿ. ಸೊ ನೋಡಿದ್ರಲ್ಲ, ಇವಾಗ ಒಂದು ಪ್ಲೇಟಿಗೆ ತಕ್ಕೊಳ್ಳಾಕತ್ತೀನಿ. ಸೊ ಇನ್ನೊಂದು ಕೂಡ ಹೋಳಿಗೆನ ಬೇಯಿಸಿ ತೋರ್ಸಾಕತ್ತೀನಿ ನಿಮಗೆ. ಸೊ ಹಂಚ ಮೇಲೆ ಹೋಳಿಗೆ ಹಾಕಿಬಿಟ್ಟು ಮೇಲ್ಗಡೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಎರಡೂ ಸೈಡಿಂದ ಹೊಳಿಸಿ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಒಂದು 2 ಚಮಚದಷ್ಟು ತುಪ್ಪನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅಂತಂದ್ರೆ ಮ್ಯಾಂಗೋ ಹೋಳಿಗೆ ರೆಡಿ ಆಗ್ತೈತೆ ನೋಡಿರಿ. ಸೊ ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳಕತ್ತೀನಿ ನೋಡಿರಿ. ಸೊ ಸೇಮ್ ಮದುವೆ ಮನೆಗಳಲ್ಲಿ ಮಾಡ್ತಕ್ಕಂಥ ಮ್ಯಾಂಗೋ ಹೋಳಿಗೆ ರೆಡಿ ಆಗೈತಿ. ಬಾಯಲ್ಲಿಟ್ಟರೆ ಕರಗ್ತಾವೆ ನೋಡಿರಿ, ಅಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿ ಮ್ಯಾಂಗೋ ಹೋಳಿಗೆ ಬಂದಾವು. ಸೊ ನೋಡಿದ್ರಲ್ಲ, ಈ ರೀತಿ ಮ್ಯಾಂಗೋ ಹೋಳಿಗೆನ ಮನೆ ಒಳಗೆ ಹೆಂಗೆ ಮಾಡ್ಕೋದಂತ ನಾನು ನಿಮ್ಗೆ ತೋರಿಸ್ಕೊಟ್ಟಿನಂತ. ಸೊ ತುಂಬ ಸಾಫ್ಟಾಗಿ ಬಂದಾವು, ನೋಡಕತ್ತಿರಲ್ಲ. ಹಾಗೆ ಕೂಡ ಬಾಯಲ್ಲಿಟ್ಟರೆ ಕರಿಗೆ ಹೋಗ್ತಾ ನೋಡಿರಿ, ಅಷ್ಟು ತುಂಬ ಚೆನ್ನಾಗಿ ಬಂದಿರುವಂಥ ಮ್ಯಾಂಗೋ ಹೋಳಿಗೆನ ನಿಮ್ಗೆ ಮಾಡಿ ತೋರಿಸಿನಂತ. ಸೊ ಮಿಸ್ ಮಾಡ್ದೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಂಗೆ ಒಂದು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಸೊ ಈ ಮಾವಿನ ಸೀಸನ್ದಲ್ಲಿ ಮಿಸ್ ಮಾಡ್ದೆ ಈ ಮ್ಯಾಂಗೋ ಹೋಳಿಗೆನ ಮಾಡಿರಿ. ಮತ್ತೆ ಸಿಗ್ತೀನಂತ್ರಿ. ನಮಸ್ಕಾರ ರೀ.